ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬಯಸಿದ ಜಿಲ್ಲೆ ಸಿಗಲಿಲ್ಲ. ಉಸ್ತುವಾರಿ ಸಚಿವರ ಆಕ್ರೋಶಕ್ಕೆ ಬಿಜೆಪಿಯಲ್ಲಿ ತಲ್ಲಣ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮನೆ ಬಾಗಿಲು ತಟ್ಟಿದ್ರ ಕಮಲ ಕಲಿಗಳು. 16 ಕಾಂಗ್ರೆಸ್ಸಿಗರು ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರಾ? ಏನಿದು ಜಾರಕಿಹೊಳಿ ಸಿಡಿಸಿದ ಹೊಸ ಬಾಂಬ್? ಮತ್ತೆ ಶುರುವಾಗುತ್ತಾ ಆಪರೇಷನ್ ನ್ಯೂ ಟರ್ನ್? ಈ ಕುರಿತಂತೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉಸ್ತುವಾರಿ ಸಚಿವರ ಉರಿಗೆ ಬಿಜೆಪಿಯಲ್ಲಿ ತಲ್ಲಣ ಶುರುವಾಯ್ತಾ? ಡಿಕೆಶಿ ಸಿದ್ದರಾಮಯ್ಯ ಮನೆ ಬಾಗಿಲು ತಟ್ಟಿದ್ರ ಕಮಲ ಕಲಿಗಳು. ಹದಿನಾರು ಕಾಂಗ್ರೆಸ್ಸಿಗರು ಬಿಜೆಪಿ ಸೇರ್ತಾರ? ಏನಿದು ಜಾರಕಿಹೊಳಿ ಟೈಮ್ ಬಾಂಬ್? ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಸರಿಸುಮಾರು 15 ತಿಂಗಳಿರುವಾಗಲೇ ವಲಸೆ ಬಾಂಬ್ ಸಿಡಿದಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾರಂತೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹಾರತಾರಂತೆ ಅನ್ನೋ ಅಂತೆ ಕಂತೆ ಸುದ್ದಿಗಳು. ಈ ಸುದ್ದಿ ಬಗ್ಗೆ ರಾಜಕೀಯ ನಾಯಕರ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹಾ ವಲಸೆ ಆಗೇ ಬಿಡುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಹುಶಃ ನಿಮಗೂ ನೆನಪಿರಬಹುದು, 2019ರಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಲೆಂದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಒಟ್ಟು 17 ಶಾಸಕರು ರಾಜೀನಾಮೆ ಕೊಟ್ಟಿದ್ರು. ಈ ಪೈಕಿ 16 ಶಾಸಕರಿಗೆ ಬಿಜೆಪಿ ಬಾಗಿಲು ತೆರೆದು ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಕೋರಿತು. ಹೀಗೆ ಬಿಜೆಪಿಗೆ ಬಂದ 16 ಶಾಸಕರ ಪೈಕಿ ಕೆಲವರಿಗೆ ತಾವಂದುಕೊಂಡಂತೆ ಸಚಿವ ಸ್ಥಾನ ಒಲಿದಿದೆ. ಇನ್ನು ಕೆಲ ವಲಸಿಗರಿಗೆ ಸಚಿವ ಸ್ಥಾನ ಸಿಗದೆ ಇನ್ನೂ ಒಳಗೊಳಗೆ ಕೊತ ಕುದೀತಿದ್ದಾರೆ. ಈ ಕಡೆ ಮೂಲ ಬಿಜೆಪಿಗರಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಒಂದ್ ವೇಳೆ ಟವಲ್ ಹಾಕಿದ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗದಿದ್ರೆ ಭಿನ್ನಮತ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಇದರ ನಡುವೆಯೇ ಈಗ ಸಿಎಂ ಬೊಮ್ಮಾಯಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದಾರೆ. ಈ ಹೊಸ ಉಸ್ತುವಾರಿ ನೇಮಕಾತಿ ವೇಳೆ ಕೆಲ ಸಚಿವರಿಗೆ ಜಿಲ್ಲೆಯ ಉಸ್ತುವಾರಿಯನ್ನೂ ಕೊಟ್ಟಿಲ್ಲ. ಹೀಗಾಗಿ ಉಸ್ತುವಾರಿ ಸಿಗದ ಸಚಿವರ ಆಕ್ರೋಶ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಗದೊಂದು ಕಡೆ ತಾವು ಬಯಸಿದ ಉಸ್ತುವಾರಿ ಕ್ಷೇತ್ರ ಸಿಗದ ಸಚಿವರ ಆಕ್ರೋಶ ಬಹಿರಂಗವಾಗಿ ಸಿಡಿತಾ ಇದೆ. ಹೀಗಿರುವಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಎಸೆದ ವಲಸೆ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಮುಂದೆ ಹೆಂಗ್ ಉತ್ತರ ಪ್ರದೇಶನಾಗ ಮೌರ್ಯ ಪಾರ್ಯ ಅಂತ ಕೆಲವು ಮಂದಿ ಜಾತ್ರೆ ಮಾಡ್ಕೊಂಡು ಹೋದ್ರಲ್ಲ ಬಿಜೆಪಿ ಬಿಟ್ಟು, ಹಂಗೆ ಕೆಲವು ಮಂದಿ ಹೋಗೋರು ಅದಾರ ಹೋಗ್ತಾರ. ಅವಾಗ ನಾವು ಯತ್ನಾಳ್ ಬೇಕು, ಜಾರಕಿಗಳು ಇರಬೇಕು. ಅವಾಗ ಕಷ್ಟ ಎಲ್ಲ ಮುಗಿದ ಮ್ಯಾಗ ಏನಂತಾರಲ್ಲ ಇದ್ರ ಬಾಗಿಲು ಹಾಕಿ ದಿಡ್ಡಿ ಬಾಗಿಲು ಹಾಕಿದಂಗೆ ಆಗ್ತದೆ. ಎಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡಾರ. ಅಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ, ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ. ಮತ್ತು ಅವ್ರನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಬಿ ಜೆ ಪಿ ಅದಕ್ಕೆ ಉಳಿತದೆ. ಬಿ ಜೆ ಪಿ ಉಳಿಬೇಕಾದ್ರೆ ಶೀಘ್ರ ಸಂಪುಟ ಬದಲಾವಣೆ ಮಾಡ್ಕೋಬೇಕು. ಯಾವ ಶಾಸಕರು ಬಿಟ್ಟು ಹೋಗೋರದಾರ, ಯಾರು ಬಿ ಜೆ ಪಿ ಉಳಿದ ಅದು ಪ್ರಧಾನಮಂತ್ರಿಗಳಿಗೂ ಬರ್ತದೆ. ಅವರು ಸೂಕ್ತ ನಿರ್ಣಯ ತಗೋತಾರೆ. ಚುನಾವಣೆ ಬಂದು ಒಂದು 15 ದಿವಸ ಏನು ಚುನಾವಣಾ ಆಯೋಗ ಘೋಷಣೆ ಮುಂಜಾನೆ ಮಾಡುತ್ತೆ ತಿಳ್ಕೊರಿ. ಮಧ್ಯಾಹ್ನದಾಗ ಬಿಜೆಪಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಡ್ಯಾನ್ ತೋಡ್ಕೊತ. ಇಷ್ಟು ದಿನ ಬಿಜೆಪಿಯಲ್ಲಿರುವ ಸಚಿವರ ಸ್ಥಾನ ಹೋಗುತ್ತೆ, ನಾಯಕತ್ವ ಬದಲಾವಣೆ ಕುರಿತಂತೆ ಭವಿಷ್ಯ ನುಡಿತಾ ಇದ್ದ ಯತ್ನಾಳ್ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಿಂದ ಕೆಲವರು ಕಾಂಗ್ರೆಸ್ಗೆ ಹೋಗ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿಯೂ ಒಬ್ಬ ಬಿಜೆಪಿ ಶಾಸಕ ಕಾಂಗ್ರೆಸ್ಗೆ ಹೋಗಲು ರೆಡಿಯಾಗಿದ್ದಾರೆ. ಅವರು ಈಗಾಗಲೇ ಕೈ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ವಲಸೆ ರಾಜಕೀಯದ ಕಿಡಿ ಹೊತ್ತಿಸಿದ್ದಾರೆ. ಈ ಕಿಡಿ ಈಗ ಕೈ ಮತ್ತು ಕಮಲ ನಾಯಕರ ನಡುವೆ ಪಕ್ಷಾಂತರ ಪರ್ವದ ಬಿಸಿ ಟಾಕ್ ವಾರ್ಗೆ ವೇದಿಕೆಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ಹೇಳಿರೋದು ಆಪರೇಷನ್ ಕಮಲ ಮೂಲಕ ಬಿಜೆಪಿಗೆ ಬಂದು ಸಚಿವರಾಗಿರುವ ಬಗ್ಗೆ ಅನ್ನೋ ಮಾತುಗಳು ಈಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತದೆ. ಹೀಗಾಗಿ ಈಗ ವಲಸಿಗರನ್ನೆಲ್ಲ ಅನುಮಾನದಿಂದ ನೋಡುವಂತಾಗಿದೆ. ಇದರಿಂದಾಗಿ ಈಗ ವಲಸಿಗ ಸಚಿವರು ನಾನವನಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ವಲಸಿಗ ಸಚಿವರು ಮರು ವಲಸೆ ವಿಚಾರಕ್ಕೆ ಏನಂದ್ರು ಅನ್ನೋದನ್ನು ಡಿಟೇಲ್ ಆಗಿ ಹೇಳೋ ಮೂಲಕ ಯತ್ನಾಳ್ ಮಾತಿಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಏನಂದ್ರು ಅನ್ನೋದನ್ನ ನಿಮ್ಮ ಮುಂದಿಡ್ಲೇಬೇಕು. ಚುನಾವಣೆ ಬಂದು ಒಂದು 15 ದಿವಸ ಏನು ಚುನಾವಣಾ ಆಯೋಗ ಘೋಷಣೆ ಮುಂಜಾನೆ ಮಾಡುತ್ತೆ ತಿಳ್ಕೊರಿ. ಮಧ್ಯಾಹ್ನದಾಗ ಬಿಜೆಪಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ
ಡ್ಯಾನ್ ಹೊಡ್ಕೊತ ಅವರ ಹೇಳಿಕೆಗೆ ಅವ್ರ ಕೈಲೇನೆ ಮಿಕ್ಕಿದ ಉತ್ತರ ಹೇಳಬೇಕು, ನಾನು ಹೇಳುದಿಲ್ಲ. ನಾನು ಅದೆಲ್ಲ ನಾವೆಲ್ಲ ಹಂಗೆಲ್ಲ ತರ ಯತ್ನಾಳ್ ತರ ರೋಡಲ್ಲೆಲ್ಲ ನಾನು ಮಾತಾಡೋಕ್ಕಾಗಲ್ಲ. ಜಾತ್ರೆ ಮಾಡ್ಕೊಂಡು ಹೋದ್ರಲ್ಲ BJP ಬಿಟ್ಟು, ಹಂಗೆ ಕೆಲವು ಮಂದಿ ಹೋಗೋರು ಅದಾರ ಹೋಗ್ತಾರೆ. ಅವಾಗ ನಾವು ಯತ್ನಾಳ್ ಬೇಕು, ಜಾರಕಿಹೊಳಿ ಇರಬೇಕು. ಅವಾಗ ಕಷ್ಟ ಎಲ್ಲ ಮುಗಿದ ಮ್ಯಾಗ ಏನದಾರಲ್ಲ ಇದ್ರ ಬಾಗಿಲು ದಿಡ್ಡಿ ಬಾಗಿಲು ಹಾಕಿದಂಗೆ ಆಗ್ತದೆ. ಅದು ಎಲ್ಲ ಮಾಹಿತಿ ಕೇಂದ್ರಕ್ಕಿದೆ. ಯತ್ನಾಳ್ ವರ್ಸಸ್ ಡಿಕೆಶಿ ಪಕ್ಷಾಂತರ ಫೈಟ್. ಯತ್ನಾಳ್ ಮಾತು ಇಷ್ಟಕ್ಕೆ ಮುಗಿದಿಲ್ಲ. ಡಿಕೆಶಿ ಟಿಕೆಟ್ ಬುಕ್ ಮಾಡಿದ್ದಾರೆ, ಚುನಾವಣೆ ಬಂದಾಗ ಹಾರ್ತಾರೆ ಅಂತ ಹೇಳಿದ್ರು. ಯತ್ನಾಳ್ ಮಾತಿಗೆ ಕೆರಳಿ ಕೆಂಡವಾದ ಡಿಕೆಶಿ ರೋಡಲ್ಲಿ ನಿಂತು ಮಾತನಾಡಲ್ಲ, ಯತ್ನಾಳ್ ಥರ ನಾನಲ್ಲ ಅಂತ ಗುಡುಗಿದ್ರು. ಎಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡಾರ. ಅಲ್ಲಿ DK ಶಿವಕುಮಾರ್ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ, ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ. ನಾನು ಅದೆಲ್ಲ ನಾವೆಲ್ಲ ಹಂಗೆಲ್ಲ ತರ ಯತ್ನಾಳ್ ತರ ರೋಡಲ್ಲೆಲ್ಲ ನಾನು ಮಾತಾಡೋಕ್ಕಾಗಲ್ಲ. ಯತ್ನಾಳ್ ವರಸೆ ಬಾಂಬ್ ಇಷ್ಟಕ್ಕೆ ಮುಗಿದಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಯತ್ನಾಳ್ ಟಾಂಗ್ ಕೊಟ್ರು. ಯತ್ನಾಳ್ ಮಾತಿಗೆ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿ ಮತ್ತು ಜೆಡಿಎಸ್ನವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಆದ್ರೆ ಯಾರು ಅಂತ ಹೇಳಲ್ಲ ಅಂದ್ರು. ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಕೆಲವರು, ಬಿಜೆಪಿಯವರು, ಜೆಡಿಎಸ್ನವರು, ಅವ್ರ ಹೆಸರು ಹೇಳಲ್ಲ. ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಕೆಲವರು, ಬಿಜೆಪಿಯವರು, ಜೆಡಿಎಸ್ನವರು, ಅವ್ರ ಹೆಸರು ಹೇಳಲ್ಲ. ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇರೋರು ಇರಬೇಕು, ಅನ್ಕಂಡೀಷನಲ್ ಬರಬೇಕು. ಅದು ಒಪ್ಕೊಂಡು ಬಂದವರಿಗೆ ಸ್ವಾಗತ. ಹೀಗೆ ಯತ್ನಾಳ್ ಕೆಲ ಶಾಸಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ರೆಡಿಯಾಗಿದ್ದಾರೆ ಅಂದಾಗ, ಡಿಕೆಶಿ ಪಕ್ಷಕ್ಕೆ ಸೇರುವವರು ಮತ್ತು ಬಿಡುವವರ ಬಗ್ಗೆ ಗುಟ್ಟನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಇನ್ನಷ್ಟು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ರು. ಕಾಂಗ್ರೆಸ್ಗೆ ಬರೋರು ಬಿಜೆಪಿಯಲ್ಲಿದ್ದಾರೆ ಅಂತ ಡಿಕೆಶಿ ಕೊಟ್ಟ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿಪಿ ಯೋಗೇಶ್ವರ್, ಯಾರು ಹೋಗಲ್ಲ ಅಂದ್ರು. ನನ್ನ ಹತ್ರ ಯಾರು ಮಾತಾಡ್ತಾರೆ ಅಂತ ನಾನೇ ಡಿಸ್ಕಸ್ ಮಾಡಬೇಕು. ಇದು ರಾಜಕಾರಣ. ಇದು ನಾವು ಗೌಪ್ಯತೆಯನ್ನ ಕಾಪಾಡಬೇಕಾದ್ದು ನಮ್ಮ ಧರ್ಮ. ಕಾಂಗ್ರೆಸ್ ನಾಯಕರು DK ಶಿವಕುಮಾರ್ ಅವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ, ಅವರಿಬ್ಬರು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಹೊರತು ಅವ್ರಿಗೆ ನಿಜವಾದಂಥ ಟಾರ್ಗೆಟು ಇಂಥವ್ರು ಬರ್ತಾರೆ ಅಂತ ಹೇಳಲ್ಲ. ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಾ ಇರ್ಬೋದು ಅವರು. ನಾನು ಮತ್ತೊಮ್ಮೆ ದೃಢೀಕರಿಸ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ನಿಂದ ಬಹಳಷ್ಟು ಜನ ಸರ್ತಿ ಸಾಲಲ್ಲಿ ಬರುವವರಿದ್ದಾರೆ. ಅದನ್ನು ಹಿಂದೆನೂ ನಾವು ಪ್ರೂವ್ ಮಾಡಿದ್ದೀವಿ, ಮುಂದೆನೂ ಪ್ರೂವ್ ಮಾಡ್ತೀವಿ. ಅವ್ರು ಯಾವುದೇ ಹೇಳಿಕೆಗಳು ಯಾವುದೂ ನಿಂತ್ಕೊಳ್ಳೋದಿಲ್ಲ. ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಪಕ್ಷ ಬಿಟ್ಟು ಹೋಗೋದಿಲ್ಲ. ಇನ್ನು ಒನ್ ಟೈಮ್ ನಲ್ಲಿ ಪಕ್ಷ ಬಿಟ್ಟವರನ್ನ ಯಾವುದೇ ಕಾರಣಕ್ಕೂ ಮತ್ತೆ ಪಕ್ಷಕ್ಕೆ ಸೇರಿಸಲ್ಲ ಅಂತ ವಿಧಾನಸೌಧದಲ್ಲೇ ಮೇಜು ಕುಟ್ಟಿ ಹೇಳಿದ್ದ ಸಿದ್ದರಾಮಯ್ಯ ಕೂಡ ಈಗ ವರಸೆ ಬದಲಾಯಿಸಿದ್ದಾರೆ. ಬಿಜೆಪಿ ಶಾಸಕರು ಹಾಗೂ ಕಾಂಗ್ರೆಸ್ ಬಿಟ್ಟು ಹೋದ ಶಾಸಕರು ಮರಳಿ ಬರಲು ನಮ್ಮನ್ನ ಸಂಪರ್ಕಿಸ್ತಾ ಇದ್ದಾರೆ. ಅವರು ಬರೋದಾದ್ರೆ ಸ್ವಾಗತ, ಆದ್ರೆ ಯಾವುದೇ ಷರತ್ತಿಲ್ಲದೆ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಅಂದಿದ್ದಾರೆ. ಆ ಮೂಲಕ ಮೂಲ ಬಿಜೆಪಿಗರು ಮತ್ತು ಕೆಲ ವಲಸಿಗ ಬಿಜೆಪಿ ಶಾಸಕರು ಕೈಗೆ ಹಾರಲು ರೆಡಿಯಾಗಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ರು, ಆಗ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ರು. ಪ್ರತಿಪಕ್ಷಗಳ 19 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂದ್ರು. ನಮ್ಮ ಸಂಪರ್ಕದಲ್ಲಿ ಮೊದಲಿಂದ ಸಮ್ಮಿಶ್ರ ಸರ್ಕಾರದವರು ಇದ್ದಾರೆ. ನಾವು 36 ಜನ ಇದ್ದು, ನಾನು ಶೆಡ್ಯೂಲ್ ಮೊದಲು ನೋಡಿರ್ಬೋದು. ಅದರಲ್ಲಿ 17 ಜನ ಬಂದು ನಮ್ಮ ಮೊದಲಿಂದ ಸಮ್ಮಿಶ್ರ ಸರ್ಕಾರದಾಗ ನಾವು ಏನು ಟೀಮ್ 36 ಜನದ್ದು ಟೀಮ್ ಇನ್ನೂ ನಮ್ಮ ಟಚ್ ಮಾಡಿದೆ. ಸ್ವಲ್ಪ ಕೆಲವೊಂದು ತಾಂತ್ರಿಕ ಅಲ್ಲೇ ಇರ್ಬೋದು ಅಷ್ಟೇ, ಅಷ್ಟು ಬಿಟ್ಟು ಏನು ಬೇರೆ ಇಲ್ಲ. ಎಸ್, ಹೀಗೆ ಒಟ್ಟು 19 ಶಾಸಕರು, ಈ ಪೈಕಿ 16 ಕಾಂಗ್ರೆಸ್ ಶಾಸಕರು ಸಂಪರ್ಕದಲ್ಲಿದ್ದು, ವರಿಷ್ಠರು ಹೇಳಿದ್ರೆ ಈಗಲೇ ಬಿಜೆಪಿಗೆ ಕರೆ ತರ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಕೊಟ್ಟಿರುವ ಹೇಳಿಕೆ ಈಗ ಸಂಚಲನ ಮೂಡಿಸಿದೆ. 19 ಶಾಸಕರ ಪೈಕಿ 3 ಜೆಡಿಎಸ್ನವರು, ಆದ್ರೆ ಅವರನ್ನ ಕರ್ಕೊಂಡು ಬರಲ್ಲ. ಇನ್ನು ಬೆಳಗಾವಿಯ 2 ಶಾಸಕರು ಬಿಜೆಪಿ ಬರಲು ರೆಡಿಯಾಗಿದ್ದಾರೆ. 3ನೇವರು ಬರೋರಿದ್ದಾರೆ, ಆದ್ರೆ ನಾನು ಸೇರಿಸಿಕೊಳ್ಳಲ್ಲ, ಅವರು ಬಂದ್ರೆ ನಾನು ಬೇರೆ ಕಡೆ ಹೋಗ್ತೇನೆ ಅಂತ ರಮೇಶ್ ಜಾರಕಿಹೊಳಿ ವಲಸೆ ಬೆಂಕಿಗೆ ಇನ್ನಷ್ಟು ಕುತೂಹಲದ ತುಪ್ಪ ಸುರಿದಿದ್ದಾರೆ. ಇದೇ ಸಿದ್ದರಾಮಯ್ಯ ಅವರು ಭಯಂಕರ ದೊಡ್ಡ ಪ್ರಮಾಣ ಟೇಬಲ್ ಗುದ್ದಿ ಮಾತಾಡಿದ್ರು. ಈ ದ್ರೋಹಿಗಳು ಇವರು ಅವರು ಅಂತ ಹೇಳಿದ. ಬಹುಶಃ ಅವ್ರದಾರೆ ಅಂದ್ರೆ ಗೊತ್ತಾಗಲ್ಲ, ಅವ್ರ ಹೆಸರು ಹೇಳಿಲ್ಲ. ನಾ ಬೇಕಾದ್ರೆ ನಾವು ಜಿಲ್ಲಾ ಇರ್ಬೇಕಾದ್ರೆ 16 ಜನ ಹೇಳ್ತೀನಿ, ಬಟ್ ಬೇಡ, ಈಗಾಗಲೇ ಹೇಳಿದೆ ಒಂದ್ಸಲ. ನಾನು ಹೇಳಿ ಬೇಡ, ನಾ ರಮೇಶ್ ಜಾರಕಿಹೊಳಿ ಮಾತಾಡ್ರೆ ನಾನು ಪಬ್ಲಿಸಿಟಿ ಸುಳ್ಳು ಮಾತಾಡ್ಬೋದು ಸರ್. ನಿಜ ನಾನು ಏಎಲ್ಎಂ ಸಂಪರ್ಕ ನೋಡಿ ಹೈಕಮಾಂಡ್ ಹೋಗ್ತೀನಿ ನೋಡೋಣ. ನಿಮ್ಮ ಜೊತೆ 17 ಜನ ಇರೋದು 16 ಜನ 19 3 ಜನ ಜೆಡಿಎಸ್ ಇಲ್ಲ, ಈಗ ಟಚ್ ಮಾಡಂಗಿಲ್ಲ. ಹೀಗೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನ 16 ಶಾಸಕರು ಬಿಜೆಪಿಗೆ ಬರಲು ರೆಡಿಯಾಗಿದ್ದಾರೆ ಅಂತ ಕೊಟ್ಟ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ರು. ಹೀಗೆ ಈಗ ಮಾಜಿ ಗುರು ಶಿಷ್ಯರ ನಡುವೆ ವಲಸೆ ವಿಚಾರವಾಗಿ ಟಾಕ್ ಫೈಟ್ ಜೋರಾಗಿದೆ.
ಹೀಗೆ ರಾಜ್ಯ ರಾಜಕೀಯದಲ್ಲಿ ಶುರುವಾದ ವಲಸೆ ಚರ್ಚೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದು ಮಾತ್ರ ವಲಸಿಗ ಬಿಜೆಪಿ ಸಚಿವರು ಮತ್ತು ಶಾಸಕರು. ಯತ್ನಾಳ್ ಹೇಳಿರೋದು ಆಪರೇಷನ್ ಕಮಲ ಮೂಲಕ ಬಿಜೆಪಿಗೆ ಬಂದು ಸಚಿವರಾದವರ ಬಗ್ಗೆ ಆದ್ರೂ ಚರ್ಚೆ ಬಿಜೆಪಿ ವಲಯದಲ್ಲಿ ಎದ್ದಿರೋದ್ರಿಂದ ಈಗ ವಲಸಿಗ ಸಚಿವರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ 2019ರಲ್ಲಿ ಜಂಪ್ ಆದ ವಲಸಿಗರು ಯಾರ್ಯಾರು ಅಂತ ಬಹುಶಃ ನಿಮಗೆ ಮರೆತು ಹೋಗಿದ್ರೆ ನೆನಪಿಸ್ತೀವಿ ನೋಡಿ. 2019ರಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಎಸ್ಟಿ ಸೋಮಶೇಖರ್, ಬೈರತಿ ಬಸವರಾಜ್, ಆನಂದ್ ಸಿಂಗ್, ಮುನಿರತ್ನ, ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ, ಆರ್ ಶಂಕರ್ ಬಿಜೆಪಿ ಸೇರಿದ್ರು. ಈ ಪೈಕಿ ಈಗ ಕೆಲವರು ಸಚಿವರಾಗಿದ್ದಾರೆ. ಇದೀಗ ಹೀಗೆ ವಲಸೆ ಬಂದವರೇ ಮತ್ತೆ ಕೈಪಾಳ್ಯಕ್ಕೆ ಹೋಗ್ತಾರೋ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಯತ್ನಾಳ್ ಹೇಳಿಕೆಯಿಂದ ತಬ್ಬಿಬ್ಬಾದ ವಲಸಿಗ ಸಚಿವರು ನಾನವನಲ್ಲ ಅಂತ ಹೇಳ್ಕೊಂಡು ಓಡಾಡುವಂತಾಗಿದೆ. ಅವ್ರು ಈಗಾಗಲೇ ಕಾಂಗ್ರೆಸ್ ಮುಖಂಡರು ಕೂಡ ಗುಸು ಪಿಸು ನಡೆಸ್ಯಾರ. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಜ್ಜಾಗ್ಯಾರ. ಈಗ ಅಲ್ಲಿ ಹೋಗಿ ಹೊಸ ಜೀವನ ಮಾಡ್ಬೇಕಂತಾರೆ ಅಲ್ಲೂ ಅವ್ರು ಲಗ ಹೊಡಿತಾರೆ. ಈ ಸಲ ಇಲ್ಲೂ ಲಗ ಹೊಡಿತಾರೆ. ಅದಕ್ಕೆ ಹೋಗೋರು ಅದಾರ. DK ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಇದ್ದಂಥ BJP ಲೀಡರ್ ಅದಾರೆ. ಸಿದ್ದರಾಮಯ್ಯ ಜೋಡೆ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ ಅದಾರೆ. ಓನ್ಲಿ ಅಡ್ಜಸ್ಟ್ಮೆಂಟ್ ಲೀಡರ್ಗಳು ಅಂತ ಆಗ್ಯಾರ. ಯತ್ನಾಳ್ ಅವರು ಇನ್ನೊಂದು ಆರೋಪ ಕೂಡ ಮಾಡ್ತಾರೆ. ಇವತ್ತೇನು ಬಿಜೆಪಿ ಬಂದಿರುವಂತರು ಬೇರೆ ಪಕ್ಷದಿಂದ ಅವ್ರು ಪುನಃ ಚುನಾವಣೆ ಘೋಷಣೆಗೆ ಮುನ್ನ ಮತ್ತೆ ವಾಪಸ್ ಹೋಗ್ತಾರೆ. ಅವ್ರ ಅನಿಸಿಕೆ ಪಾಪ ಅವ್ರ ಅನಿಸಿಕೆ ಇರ್ಬೋದು, ನನಗೆ ಗೊತ್ತಿಲ್ಲ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಇದ್ದಾರೆ. ಅವ್ರನ್ನೇ ಕೇಳ್ಬೇಕಲ್ಲ ಯಾರು ಹೋಗ್ತಾರೆ ಏನು ಅಂತ. ನನ್ ಕೇಳಿದ್ರಿ ನಾವೇನು. ಎಸ್, ಯತ್ನಾಳ್ ಕೊಟ್ಟ ಹೇಳಿಕೆಗೆ ಸಚಿವ ಸುಧಾಕರ್ ಸ್ಪಷ್ಟನೆ ನೀಡಿದ್ರು. ಬಿಜೆಪಿಗೆ ಬಂದ ವಲಸಿಗರು ಈಗ ಮತ್ತೆ ಕಾಂಗ್ರೆಸ್ ಹೋಗಲ್ಲ ಅಂದ್ರು. ಇನ್ನು ಈ ವಿಚಾರಕ್ಕೆ ಗರಂ ಆದ ಸಚಿವ ಭೈರತಿ ಬಸವರಾಜು ಸಿದ್ದರಾಮಯ್ಯ DKಶಿ ಗಾಳಿಯಲ್ಲಿ ಗುಂಡು ಹಾರಿಸೋದನ್ನ ಬಿಡ್ಲಿ, ಊಹಾಪೋಹ ಮಾತನಾಡುವುದನ್ನ ಬಿಡ್ಲಿ, ಅಧಿಕೃತವಾಗಿ ಯಾರು ಅಂತ ಹೇಳಲಿ ಅಂತ ಕಿಡಿಕಾರಿದ್ರು. ಸ್ಪೆಸಿಫಿಕ್ ಆಗಿ ಯಾರು ಇಂಥವ್ರ ಹೆಸರನ್ನ ಹೇಳಿ, ಬರೀ ಗಾಳಿನಲ್ಲಿ ಗುಂಡು ಹಾರಿಸೋದು, ಊಹಾಪೋಹಗಳು ಮಾತಾಡೋದು ಇದು ಬಿಡಬೇಕು. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಇವರು ಒಬ್ಬ ಜವಾಬ್ದಾರಿ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಇಂಥ ಹೇಳಿಕೆಗಳನ್ನು ಬಿಡಬೇಕು. ಹೀಗೆ ಭೈರತಿ ಬಸವರಾಜ್, ಸುಧಾಕರ್, CP ಯೋಗೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಲ ಬಿಜೆಪಿಗರು ಕೂಡ ವಲಸಿಗರ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಮತ್ತು DKಶಿ ಬಿಜೆಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂದಿದ್ದಾರೆ. ಈ ಕಡೆ ರಮೇಶ್ ಜಾರಕಿಹೊಳಿ, ನಳಿನ್ ಕುಮಾರ್ ಕಟೀಲ್ ಕೈ ಶಾಸಕರು ಕಮಲಕ್ಕೆ ಹಾರಲು ಸಜ್ಜಾಗಿದ್ದಾರೆ ಅಂತಿದ್ದಾರೆ. ಹಾಗಾದ್ರೆ ಚುನಾವಣೆಗೂ ಮೊದಲು ನಡೆಯುತ್ತಾ ಮಹಾವಲಸೆ? ಮಧುಗಿರಿಯ ಮಾಜಿ ಶಾಸಕ KN ರಾಜಣ್ಣ ಆಡಿದ ಮಾತಿನ ಧಾಟಿ ಪಕ್ಷಾಂತರ ಸುಳಿವು ನೀಡಿದ್ದು ಮಾತ್ರ ನಿಜ. ರಮೇಶ್ ಜಾರಕಿಹೊಳಿ ಹೇಳಿದ್ದು 100ಕ್ಕೆ 100 ನಿಜ ಅಂತಿದ್ದಾರೆ ಅಶೋಕ್ ಮತ್ತು ಗೋವಿಂದ ಕಾರಜೋಳ. ಇನ್ನು ಬಿಜೆಪಿಯಲ್ಲಿ ತವರು ಜಿಲ್ಲೆ ಉಸ್ತುವಾರಿ ತಪ್ಪಿದ್ದಕ್ಕೂ ಒಳಗೊಳಗೆ ಆಕ್ರೋಶ ಭುಗಿಲೆದಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಪಕ್ಷಾಂತರದ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ಕೈ ನಾಯಕರು ತಮ್ಮ ಬಳಿ ಬಿಜೆಪಿ ಶಾಸಕರ ಲಿಸ್ಟ್ ಇದೆ ಅಂತ, ಈ ಕಡೆ ಕಮಲ ನಾಯಕರು ನಮ್ಮ ಬಳಿ ಕೈ ಶಾಸಕರ ಲಿಸ್ಟ್ ಇದೆ ಅಂತ ವಾಗ್ವಾದ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ತವರು ಜಿಲ್ಲೆ ಉಸ್ತುವಾರಿ ಮಿಸ್ ಆಗಿದ್ದಕ್ಕೆ ಕೆಲ ಬಿಜೆಪಿ ಸಚಿವರು ಆಕ್ರೋಶಗೊಂಡಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನ ಹಲವು ಶಾಸಕರು ಬಿಜೆಪಿ ಸೇರಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಾನ್ಸ್ನಲ್ಲಿ ಅಡ್ಮಿಟ್ ಮಾಡಬೇಕಾದವರ ಹೇಳಿಕೆ ಬಗ್ಗೆ ಮಾತನಾಡಲ್ಲ ಅಂತ. ಮುಂದೆ ಕಾಂಗ್ರೆಸ್ಗೆ 2023ರಲ್ಲಿ ಅಭ್ಯರ್ಥಿಗಳು ಕೂಡ ಹುಡುಕಾಡಬೇಕಾಗುತ್ತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅಂತ. ನಾನು ನಿಮಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಬೇಕಾದವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವ್ರ ಪಾರ್ಟಿಯವ್ರಿಗೆ ಅವ್ರ ಲಿಸ್ಟ್ ಕೊಟ್ಬಿಟ್ಟು ಎಲ್ಲ ಏನ್ ಬೇಕಾದ್ರೂ ಮಾಡಿ. ನಾನು ನಿಮಾನ್ಸ್ ಅಲ್ಲಿ ಅಡ್ಮಿಟ್ ಮಾಡಬೇಕಾದವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವ್ರ ಪಾರ್ಟಿಯವ್ರಿಗೆ ಅವ್ರ ಲಿಸ್ಟ್ ಕೊಟ್ಬಿಟ್ಟು ಎಲ್ಲ ಏನ್ ಬೇಕಾದ್ರೂ ಮಾಡಿ. ಇನ್ನು
ಈ ಕಡೆ ಬಿಜೆಪಿ ನಾಯಕರು ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಕೈ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿರೋದು 100ಕ್ಕೆ 100ರಷ್ಟು ಸತ್ಯ ಅಂತ ಆರ್ ಅಶೋಕ್ ಹೇಳಿದ್ರೆ, ಕಾರಜೋಳ ಕೂಡ ಸಮರ್ಥನೆ ಮಾಡಿಕೊಂಡ್ರು. ಅವರು ಸಂಪರ್ಕದಲ್ಲಿ ಇರಬಹುದು, ಎಷ್ಟು ಜನ ಇದ್ದಾರೆ ನನಗೆ ನಿಖರವಾಗಿ ಗೊತ್ತಿಲ್ಲ. ಆದರೆ ಅವರಿಗೆ ಆ ಶಕ್ತಿ ಇದೆ, ಆ ತಾಕತ್ತಿದೆ, ಅವರು ಕರ್ಕೊಂಡು ಬರ್ಬೋದು. ರಾಜ್ಯ ರಾಜಕಾರಣದ ಮತ್ತೊಂದು ಸತಿ ಸಂಚಲನಕ್ಕೆ ನನಗೆ ನಿಖರವಾದಂಥ ಯಾವುದೇ ಮಾಹಿತಿ ಇಲ್ಲ. ಇನ್ನು ಮಹೇಶ್ ಕುಮಟಳ್ಳಿ, ಸಚಿವ ಎಸ್ಟಿ ಸೋಮಶೇಖರ್, ಸಿಟಿ ರವಿ, ಪ್ರಭು ಚೌಹಾಣ್ ಯಾದಿಯಾಗಿ ಹಲವು ಬಿಜೆಪಿ ಮುಖಂಡರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. DKC ಅವ್ರನ್ನ ಅವ್ರು ಭೇಟಿಯಾಗಿದ್ರು, DKCನೇ ಅವ್ರನ್ನ ಭೇಟಿಯಾಗಿದ್ರು ಗೊತ್ತಿಲ್ಲ. ಅವರೊಬ್ಬರು ಶಾಸಕರು ಭೇಟಿಯಾದ ತಕ್ಷಣವೇ ಏನೋ ಆಗೋಗ್ಬಿಡ್ತು ಅಂತ ಅನ್ಕೊಳ್ಳಂಗಿಲ್ಲ. ಆ ಥರದ್ದೇನಿಲ್ಲ. ಇಲ್ಲೇ ಈಶ್ವರಪ್ಪನವ್ರು ಹೇಳಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಆ ಥರ ಇದ್ದರೆ ಯಾರು ಬರ್ತಾರೆ ಅನ್ನೋದನ್ನು ಬಹಿರಂಗಪಡಿಸ್ಲಿ. ಅವ್ರಿಗೆ ಅವ್ರ ಪಾರ್ಟಿ MLAಗಳನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ, ಇನ್ನು ಸೆಳ್ಕೊಳ್ಳೋದಿಲ್ಲಿ ಬಂತು. ಅವರಿಗೆ ಅವ್ರ ಪಾರ್ಟಿ MLAಗಳನ್ನೇ ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋದನ್ನ ಸ್ವಲ್ಪ ಅವರು ರಿಸರ್ಚ್ ಮಾಡೋದು ಒಳ್ಳೇದು. ಅವ್ರ ಪಾರ್ಟಿನಲ್ಲಿ ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ, ಅವ್ರ ಪಾರ್ಟಿಯ MLAಗಳೇ ಯಾಕೆ ಪಾರ್ಟಿ ಬಿಟ್ಟು ಹೋದ್ರು, ಯಾಕೆ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನೀವು ಸಂಪರ್ಕದಲ್ಲಿಲ್ವಾ ಸರ್ ಸಿದ್ದರಾಮಯ್ಯವ್ರಿಗೆ? ನಾನು ಯಾರ ಸಂಪರ್ಕದಲ್ಲಿಲ್ಲ, ಬಿಜೆಪಿ ಅವರ ಸಂಪರ್ಕದಲ್ಲಿ ಇದ್ದೀನಿ. ಸರ್, ಮುಂದಿನ ಬಾರಿ ಶಾಸಕರು ಇಬ್ಬರು ಸಚಿವರನ್ನ DK ಶಿವಕುಮಾರ್ ಅವರು ಏರ್ಪೋರ್ಟ್ ಬಳಿ ರೆಸಾರ್ಟ್ ಅಲ್ಲಿ ಭೇಟಿ ಕಡೆ ಚರ್ಚೆ ನಡೆಸಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅದೇ ನೋಡ್ರಿ, ರಾಜಕಾರಣನೇ ಬೇರೆ, ಸ್ನೇಹಿತನೇ ಬೇರೆ. ನಾನು ಎಲ್ಲನ ಶಿವಕುಮಾರ್ ಅವ್ರು ಸಿಕ್ಕಿದ್ರೆ ನಮಸ್ಕಾರ ಸರ್ ಅಂತೀನಿ, ಕೈ ಕೊಡ್ತಾರೆ, ಕೈ ತಗೊಳ್ತೀವಿ, ಕೈ ಕುಲುಕ್ತೀವಿ, ಹೋಗ್ತೀವಿ. ನನ್ನ ಪ್ರಕಾರ ಯಾರೂ ಹೋಗೋದಿಲ್ಲ, ನಾವು ಹೋಗೋದು. ಅದು ಯಾವತ್ತೂ ಮಾಡುವಂಥ ಘಟನೆ ಅಲ್ಲ, ಸಾಂದರ್ಭಿಕ. ಅವತ್ತಿನ ಸಂದರ್ಭದಲ್ಲಿ ಒಂದು ರಾಜಕೀಯ ಧ್ರುವೀಕರಣ, ಅದು ಮುಗಿದ ಘಟನೆ. ಸುಮಾರು ಹತಾಶಾಗಿದ್ದಾರೆ. ಅವರು ಅಲಯನ್ಸ್ನಲ್ಲಿ ಕೆಲಸ ಮಾಡಕ್ ಆಗಿಲ್ಲ, ಅದಕ್ಕಾಗಿ ಅವರು ವಿರೋಧ ಕೆಲಸ ಅವ್ರು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಕಾಂಗ್ರೆಸ್ನವ್ರಿಗೆ ಇನ್ನೇನು ಬೇರೆ ಕೆಲಸ ಮಾಡ್ತಕ್ಕಂಥದ್ದಿಲ್ಲ. ನಮಗೆ ಬೇಕಾದಷ್ಟು ನೂರಾರು ಕೋವಿಡ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಬೇಕಾದಷ್ಟು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಟೈಮ್ ಇಲ್ಲ. ಆದರೆ ಅವ್ರಿಗೆ ಬೆಳಗ್ಗೆ ಎದ್ರೆ ಇದೇ ರಾಜಕೀಯ ಕೆಸರಾಟ ಮಾಡ್ತಕ್ಕಂಥದ್ದು, ಒಬ್ಬರ ಮೇಲೆ ಒಬ್ಬರು ಗೂಬೆ ಕುಣಿಸ್ತಕ್ಕಂಥದ್ದು, ಅದನ್ನು ಅವರು ಮಾಡ್ತಿದ್ದಾರೆ. ಹೀಗೆ ಕೈ ಕಮಲದ ನಡುವೆ ವಲಸೆ ರಾಜಕಾರಣ ಸೌಂಡ್ ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿ ಒಳಗಡೆಯೂ ಉಸ್ತುವಾರಿ ವಿಚಾರಕ್ಕೆ ಅಸಮಾಧಾನ ಭುಗಿಲೆದ್ದಿದೆ. ಈಶ್ವರಪ್ಪ, ಸುಧಾಕರ್, MTB ಸೇರಿದಂತೆ ಹಲವರಿಗೆ ತವರು ಜಿಲ್ಲೆ ಮಿಸ್ ಆಗಿರುವ ಕಾರಣ ಒಳಗೊಳಗೆ ಅಸಮಾಧಾನ ಶುರುವಾಗಿದೆ. ಇನ್ನು ಕಂದಾಯ ಸಚಿವ ಆರ್ ಅಶೋಕ್, ಕಾನೂನು ಸಚಿವ ಮಾಧುಸ್ವಾಮಿಗೆ ಉಸ್ತುವಾರಿ ನೀಡದ ಕಾರಣ ಅಲ್ಲೂ ಅಸಮಾಧಾನ ವ್ಯಕ್ತವಾಗಿದೆ. ಬಹಿರಂಗವಾಗಿ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ರು, ಕೆಲ ಸಚಿವರಿಗೆ ಅಸಮಾಧಾನ ಇರೋದು ಮೇಲ್ನೋಟಕ್ಕೂ ಕಂಡು ಬರ್ತಿದೆ. ಬೇರೆ ಜಿಲ್ಲೆಗೆ ಹೋಗಿ ಪಕ್ಷ ಕಟ್ಟಿದ್ರೆ ವೈಯಕ್ತಿಕ ಲಾಭವಿಲ್ಲ, ಪಕ್ಷ ಕಟ್ಟೋದು ಸುಲಭವಲ್ಲ, ಅಲ್ಲಿನ ಸ್ಥಳೀಯ ರಾಜಕೀಯ ಸಮಸ್ಯೆ ಬಗೆಹರಿಸಲೂ ಆಗಲ್ಲ. ಜಿಲ್ಲಾ ಮಂತ್ರಿಗಳ ಮಾತು ಕೇಳಬೇಕಾದ ಒತ್ತಡ ಇರುತ್ತೆ. ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗೆ ತೊಂದರೆ ಆಗುತ್ತೆ ಅನ್ನೋದು ತವರು ಕ್ಷೇತ್ರದ ಉಸ್ತುವಾರಿ ಕೈ ತಪ್ಪಿದ ಸಚಿವರ ವಾದ. ಒಟ್ನಲ್ಲಿ ಈಗ ಬಿಜೆಪಿಯೊಳಗಡೆ ತವರು ಕ್ಷೇತ್ರ ಉಸ್ತುವಾರಿ ಕೈ ತಪ್ಪಿದ ಆಕ್ರೋಶದ ಜೊತೆಗೆ ವಲಸೆ ಚರ್ಚೆಯೂ ಜೋರಾಗಿದೆ. ಕಾಂಗ್ರೆಸ್ ಆಪರೇಷನ್ ಯೂಟರ್ನ್ ಅಂತಿದೆ, ಬಿಜೆಪಿ ಆಪರೇಷನ್ ಕಾಂಗ್ರೆಸ್ ಅಂತಿದೆ. ಅಂತಿಮವಾಗಿ ಆಪರೇಷನ್ ಬಿಸಿ ಯಾವ ಪಕ್ಷಕ್ಕೆ ತಟ್ಟಲಿದೆ ಅನ್ನೋದನ್ನ ಕಾದು ನೋಡಬೇಕು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.